ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ನಯನ. ಹೀಗೆ ಕೆಲವು ದಿನಗಳಿಂದ ನನಗೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ನಲ್ಲಿ ತುಂಬ ಮೆಸೇಜಸ್ ಬರ್ತಿದೆ. ನೀವು ಫ್ರೀ ಟೈಮಲ್ಲಿ ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಮಾಡ್ತಿದ್ದೀರಾ? ನಮಗೂ ತಿಳಿಸ್ಕೊಡಿ, ನಾವು ಮಾಡಬೇಕು, ನಮಗೂ ತುಂಬ ಇಂಟ್ರೆಸ್ಟ್ ಇದೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ. ನಾನು ಅದನ್ನೆಲ್ಲ ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋಣ ಅಂತ ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಕ್ವೆಶ್ಚನ್ಸ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬಿಸ್ ಗುರುಕುಲ್ ಎಲ್ಲ ಕಡೆ ಈ ಹೆಸರು ನೀವು ಕೇಳೇ ಇರ್ತೀರಾ ಅಲ್ವಾ? ನಾನು ಕೂಡ ಇದೇ ಥರ ಇನ್ಸ್ಟಾಗ್ರಾಮ್ ರೀಲ್ಸ್ನ ಸ್ಕ್ರಾಲ್ ಮಾಡ್ತಾ 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 ತುಂಬ ಕೇಳಿದಾಗ ಅನ್ನಿಸ್ತು, ಇದು ಆನ್ಲೈನ್ ಬಿಸ್ನೆಸ್ಸೇ ಯಾವುದೋ ಒಂದು ದೊಡ್ಡ ಸ್ಕ್ಯಾಮೇ ಇರಬೇಕೇನೋ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು ಇದು ಫೇಕ್ ಅಲ್ಲ, ರಿಯಲ್ ಲೀಗಲ್ ಪ್ಲ್ಯಾಟ್ಫಾರ್ಮ್ ಅಂತ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ಹೌಸ್ ವೈಫ್ ಆಗಿದ್ದರೆ, ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ದರೆ, ಅಥವಾ ನಿಮ್ಮದೇ ಯಾವುದಾದ್ರೂ ಬಿಸ್ನೆಸ್ ಇದ್ದರೆ ಈ ಪ್ಲ್ಯಾಟ್ಫಾರ್ಮ್ನಿಂದ ನೀವು ತುಂಬ ಉಪಯೋಗ ಪಡ್ಕೋಬೋದು. ಹೇಗೆ ಏನು ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ನೋಡೋಕ್ಕೆ ನಿಮ್ಗೆ 2 to 3 hours ಟೈಮ್ ಇದೆಯಾ ಅಲ್ವಾ? ರೀಲ್ಸ್ ಸ್ಕ್ರಾಲ್ ಮಾಡೋಕ್ಕೆ ಟೈಮ್ ಇದ್ದೇ ಇರುತ್ತೆ ಅಲ್ವಾ ಎಲ್ರಿಗೂ? ಆಬ್ವಿಯಸ್ಲಿ ಅಟ್ಲೀಸ್ಟ್ 2 to 3 hours. ನಾನು ಅದೇ 2 to 3 hours ಇಟ್ಕೊಂಡು ನಾನು ಇವಾಗ ಹಣ ಸಂಪಾದನೆ ಮಾಡ್ತಿದ್ದೀನಿ. ಹೇಗೆ ಏನು ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ರಿಜಿಸ್ಟರ್ ಆಗಬೇಕು ಎಲ್ಲ ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಲೀಗಲ್ ಸ್ಕ್ಯಾಮ ಫಸ್ಟ್ ಇದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ಹೌದು, ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್. ನೀವು ಮೊಬೈಲ್ ಓಪನ್ ಮಾಡಿ, ಅದರಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ, ಓಕೆ, ಇಲ್ಲಿ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಮಾಡಿ ಕ್ರೋಮಿಗೆ ಹೋಗಿ ಅಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಟೈಪ್ ಮಾಡಿ. ಓಕೆ, ಅಲ್ಲಿ ನೀವೇ ನೋಡಿದಾಗೆ ಮೋದಿಜಿ ಫೋಟೋ ಕೂಡ ಇದೆ. ಸೊ ಇಟ್ಸ್ ಎ ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್. ಓಕೆ, ಅಲ್ಲಿ ಬಂದು ನೀವು LLP ಸರ್ವಿಸಸ್ಗೆ ಕ್ಲಿಕ್ ಮಾಡಿ, ಅಲ್ಲಿ ಕಂಪನಿಯ ನೇಮ್ ಟೈಪ್ ಮಾಡಿದ ತಕ್ಷಣ ನಿಮಗೆ ಕಂಪನಿಯ ಪೂರಾ ಡೀಟೇಲ್ಸ್ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ಬೈ ಯುವರ್ ಸೆಲ್ಫ್. ಅದಲ್ಲದೆ ನಾನು ನಿಮಗೆ GST ಸರ್ಟಿಫಿಕೇಟ್, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ಕ್ಲಿಯರ್ ಆಯಿತು. ಲೀಗಲ್ಲ ಸ್ಕ್ಯಾಮಾ ನೀವೇ ಡಿಸೈಡ್ ಮಾಡಿ. ಇಟ್ಸ್ ಕಂಪ್ಲೀಟ್ಲಿ ಲೀಗಲ್. ಓಕೆ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಫಾರ್ ಲೀಗಲ್ ಈಸ್ ನನ್ನ ಅರ್ನಿಂಗ್ಸು ಆಫ್ಟರ್ 5% TDS ಡಿಡಕ್ಷನ್ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಸೊ TDS ಡಿಡಕ್ಟ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ದೇ ಶುಡ್ ಬಿ ಎ GST ಪೇಯರ್ಸ್ ಆಗಿದ್ರೆ GST ನಂಬರ್ ಇರಬೇಕು. GST ನಂಬರ್ಸ್ ಇದೆ ಅಂದರೆ ಆಬ್ವಿಯಸ್ಲಿ ಇಟ್ಸ್ ರಿಜಿಸ್ಟರ್ಡ್. ಓಕೆ, ಸೊ ಲೀಗಲ್ ಅನ್ನೋದು ಕ್ಲಾರಿಫೈ ಆಯಿತು. ಡನ್. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಹೇಗಪ್ಪ ಅರ್ನ್ ಮಾಡೋದು ಇದರಲ್ಲಿ? ಲೀಗಲ್ ಅಂತ ಗೊತ್ತಾಯಿತು. ನಾನು ಸ್ಟೂಡೆಂಟ್ ಅಥವಾ ನಾನು ಹೌಸ್ ವೈಫ್, ಇದೇ ಕ್ರೈಟೀರಿಯಾನಲ್ಲಿ ನಾನು ಬರ್ತೀನಿ. ಸೊ ಹೇಗೆ ಅರ್ನ್ ಮಾಡೋದು ನನಗೂ ಹೇಳ್ಕೊಡಿ ನಾನು ಅವರೇ ಅನ್ನೋದಾದರೆ, ಎಸ್, ಆಫ್ಟರ್ ಕೋವಿಡ್ ಒಂದು ಚಿಕ್ಕ ಬಿಸ್ನೆಸ್ ಅವರಿಗೂ ಕೂಡ ಒಂದು ವೆಬ್ಸೈಟ್ ಓಪನ್ ಮಾಡ್ಕೋಬೇಕು. ನನ್ನದೇ ಒಂದು ಆನ್ಲೈನ್ ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು. ನೀವೇ ನೋಡಿರ್ತೀರ, ನೀವೇ ಎಷ್ಟೊತ್ತತಿ ಇನ್ಸ್ಟಾಗ್ರಾಮಿಂದ ಆರ್ಡರ್ಸ್ ಕೂಡ ಮಾಡಿ ತರಿಸ್ಕೊಂಡಿರ್ತೀರ. ಬಟ್ ಎಲ್ಲರಿಗೂ ಆ ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಅಷ್ಟು ಈಸಿಯಾಗಿ ಬರೋದಿಲ್ಲ. ಸೊ ಈ ಕಂಪನಿ ನಮಗೇನು ಮಾಡ್ತಿದೆ ಅಂದರೆ ಈ ಥರದ ಡಿಜಿಟಲ್ ಸ್ಕಿಲ್ಸ್ನ ನಮಗೆ ಟ್ರೈನ್ ಮಾಡುತ್ತೆ. ಓಕೆ, ಸೊ ಏನಪ್ಪ ಡಿಜಿಟಲ್ ಸ್ಕಿಲ್ಸ್ ಅಂದರೆ FB ಆ್ಯಡ್ಸ್ ರನ್ ಮಾಡೋದು, ಇನ್ಸ್ಟಾಗ್ರಾಮ್ ಆ್ಯಡ್ಸ್ ರನ್ ಮಾಡೋದು, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಗೂಗಲ್ ಆ್ಯಡ್ಸ್, ವೆಬ್ಸೈಟ್ ಡಿಸೈನಿಂಗ್, ಈ ಥರದ 26 ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಹೇಳ್ಕೊಡುತ್ತೆ. ಓಕೆ, ಸೊ ಈ ಟ್ರೈನಿಂಗ್ಸು ನಮಗೆ ಪ್ರೀ ರೆಕಾರ್ಡೆಡ್ ಫಾರ್ಮ್ಯಾಟಲ್ಲಿ ಕಂಪನಿಗೆ ಎನ್ರೋಲ್ ಆಗಿದ್ದ ದಿನಾನೇ ನಮಗೆ ಅದಕ್ಕೆ ಆ್ಯಕ್ಸೆಸ್ ಕೊಡ್ತಾರೆ. ಓಕೆ, ಸೊ ನಮ್ಮ ಫ್ರೀ ಟೈಮಲ್ಲಿ ನಾವು ಕೂತ್ಕೊಂಡು ಆ ಟ್ರೈನಿಂಗ್ಸ್ನ ಮುಗಿಸ್ಕೊಂಡು ನಮಗೆ ಫ್ರೀಲಾನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಬೋದು, ಕ್ಲೈಂಟ್ಸಿಗೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನ್ನದು ಒಂದು ಬಟ್ಟೆ ಬಿಸ್ನೆಸ್ ಇದೆ. ಓಕೆ, ನಾನು ಅದಕ್ಕೆ ಆ್ಯಡ್ಸ್ ರನ್ ಮಾಡಬೇಕು. ಈಗ ಎಕ್ಸಾಂಪಲ್ ನೀವೇ FBನೋ ಇನ್ಸ್ಟಾಗ್ರಾಮೋ ನೋಡಿದ್ರೆ ಎಷ್ಟು ಆ್ಯಡ್ಸ್ ರನ್ ಆಗ್ತಿದೆ, ನನಗೆ ಹೆಂಗಪ್ಪ ಮಾಡೋದು ಅಂತ ಹುಡುಕ್ತಿರ್ತಾರೆ. ಓಕೆ, ಸೊ ಇದಕ್ಕೆ ಅಂತ ಕೆಲವೊಂದು ವೆಬ್ಸೈಟ್ಸ್ಗಳಿದೆ, ಅದು ನಿಮಗೆ ಟ್ರೈನಿಂಗ್ಸ್ ಎಲ್ಲ ಹೇಳ್ತಾರೆ ನೀವು ಹೇಗೆ ನಿಮ್ಮ ಕ್ಲೈಂಟ್ಸ್ನ ಹುಡುಕೋಬೇಕು ಅಂತ. ಓಕೆ, ಸೊ ಆ ವೆಬ್ಸೈಟ್ಸ್ನ ಮುಖಾಂತರ ನೀವು ಕ್ಲೈಂಟ್ಸ್ನ ರೀಚ್ ಆಗಿ ಅವರಿಗೆ ನೀವು ಸರ್ವಿಸ್ನ ಕೊಡ್ಬೋದು. ಇದರಿಂದ ನೀವು ಕಮಿಷನ್ಸ್ ತೊಗೊಂಡು ಅರ್ನ್ ಮಾಡ್ಬೋದು. ಓಕೆ, ಸೊ ಓಕೆನಾ? ಇವತ್ತಿನ ಪ್ರಪಂಚದಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ಗೆ ವ್ಯಾಲ್ಯೂ ಜಾಸ್ತಿ. ಓಕೆ, ನಿಮ್ಮ ರೆಸ್ಯೂಮೇನಲ್ಲಿ ಒಂದು ಸ್ಕಿಲ್ನ ನೀವು ಆ್ಯಡ್ ಮಾಡಿಕೊಂಡ್ರು ನಿಮಗೆ ಕಂಪನಿನಲ್ಲಿ ವೇಟೇಜ್ ಜಾಸ್ತಿ ಸಿಗುತ್ತೆ. ಸೊ ನೀವು ಈ ಸ್ಕಿಲ್ಸ್ನ ಕಲ್ತ್ಕೊಂಡು ಯಾವುದೋ ಒಂದು ಕಂಪನಿಗೂ ಕೂಡ ವರ್ಕ್ ಮಾಡ್ಬೋದು. 9 to 5 ಜಾಬ್ ಇಷ್ಟ ಇಲ್ಲ ನನಗೆ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಫ್ರೀಲಾನ್ಸರಾಗಿ ವರ್ಕ್ ಮಾಡಿ ಕೂಡ ಹಣ ಸಂಪಾದನೆ ಮಾಡ್ಬೋದು. ತುಂಬ ಟೆಸ್ಟಿಮೋನೀಸ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಫ್ರೀಲಾನ್ಸರ್ಸ್ ಆಗಿ ವರ್ಕ್ ಮಾಡಿ ಈ ಕಂಪನಿಯಲ್ಲಿ ಟ್ರೈನ್ ಆಗಿ ವರ್ಕ್ ಮಾಡ್ತಾ ಇರೋರು ಇದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್
ಇನ್ನೊಂದು ಮೇಜರ್ ಇಲ್ಲಿ ರನ್ ಆಗ್ತಾ ಇರೋ ಅರ್ನಿಂಗ್ಸ್ ಯಾವುದು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಿದೆ ಅಂದರೆ ನಾನು ಇದನ್ನು ಹೊಸದಾಗಿ ಕೇಳ್ತಿದ್ದೀನಲ್ಲ ಅನ್ನೋದಾದರೆ ನಾನೊಂದು ಚಿಕ್ಕ ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನೀವು ಅದು ಯಾವುದೋ ಒಂದು ಫೋನ್ ತೊಗೋಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಸಿಕ್ಕಿದ್ದನ್ನು ತೊಗೊಂಡು ಬರ್ತೀರಾ, ಇಲ್ಲ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತೀರಾ. ಗೂಗಲ್ಗೆ ಹೋಗ್ತೀರಾ, ಹೋಗಿ ಒಂದು ಕ್ರೋಮಲ್ಲಿ ನನಗೆ ವಿತಿನ್ 20,000 ಈ ಬ್ರ್ಯಾಂಡ್ದು ಯಾವ ಫೋನ್ ಚೆನ್ನಾಗಿದೆ ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಲಿಸ್ಟ್ ಆಫ್ ಯೂಟ್ಯೂಬರ್ಸ್ ರಿವ್ಯೂ ಮಾಡಿರೋದನ್ನ ನೋಡ್ತೀರಾ. ನೋಡಿದಾಗ ಯಾರೋ ಒಬ್ಬರು ರಿವ್ಯೂ ಮಾಡಿರ್ತಾರೆ, ರಿವ್ಯೂ ಮಾಡಿಬಿಟ್ಟು ಹೇಳ್ತಾರೆ ನಾನು ಬಾಟಮ್ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಹೌದಲ್ವಾ? ಏನಿದು ಇದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ. ನನಗೆ ಮಾಡೋಕ್ಕಾಗಲ್ಲಪ್ಪ, ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಅಲ್ಲ, ನನಗೆ ಯೂಟ್ಯೂಬ್ ಮಾಡೋಕ್ಕೂ ಬರಲ್ಲ ಅನ್ನೋದಾದರೆ ಎಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಈ ಕಂಪನಿಯಲ್ಲಿ ಮಾಡಬೇಕಂದ್ರೆ ನೀವೇನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಆಗಬೇಕಾಗಿಲ್ಲ, ಏನೂ ಇಲ್ಲ. ಈವನ್ ಐ ಸ್ಟಾರ್ಟೆಡ್ ವಿತ್ 0 ಆ್ಯಂಡ್ ಐ ಆಮ್ ಅರ್ನಿಂಗ್. ಓಕೆ, ಸೊ ಅದಕ್ಕೂ ಕೂಡ ಟ್ರೈನಿಂಗ್ಸ್ ಕೊಡ್ತಾರೆ ಇಲ್ಲಿ. ಆದರೆ ನೀವು ಇಲ್ಲಿ ಯಾವುದೋ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡೋಂಗಿಲ್ಲ, ಕಂಪನಿಯ ಸ್ಕಿಲ್ಸ್ನ ಪ್ರಮೋಟ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಆದರೆ ಎಲ್ಲ ಬೇರೆ ಕಂಪನಿಗಳಿಗಿಂತ ನಮಗೆ ಈ ಕಂಪನಿಯಲ್ಲಿ 70% ಕಮಿಷನ್ ಸಿಗ್ತಿದೆ. ಓಕೆ, ಸೊ 70%, ಓ ಮೈ ಗಾಡ್, ಅಂದರೆ ಎಸ್, ದಿಸ್ ಇಸ್ ಹೌ ಪೀಪಲ್ ಆರ್ ಮೇಕಿಂಗ್ ಮನಿ ಥ್ರೂ ದಿಸ್. ಸೊ ಇಫ್ ಯು ಹ್ಯಾವ್ ವಾಚ್ ಟಿಲ್ ನಾವು, ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ನಿಮಗೆ ಇಲ್ಲಿಗೆ ಇಂಟ್ರೆಸ್ಟ್ ಇದೆ ಅಂತ ಅಲ್ಲ. ಸೊ ನಿಮಗೆ ಲೀಗಲ್ ಅನ್ನೋದು ಕ್ಲಿಯರ್ ಆಗಿದೆ, ಯಾವುದೇ ರೀತಿ ಫ್ರಾಡ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಇಲ್ಲಿ ಏನೇನು ವರ್ಕ್ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬಂದಿದೆ. ಸೊ ಎಸ್ ಮ್ಯಾಮ್, ಕರೆಕ್ಟ್, ನೀವು ಹೇಳಿದ ನಿಜ, ನಾನು ವರ್ಕ್ ಮಾಡಬೇಕು, ನಾನು ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನಿಸ್ತಿದೆ, ನಾನು ನೀವೆಲ್ಲ ಹೇಳಿರೋ ಕ್ಯಾಟಗರಿಯಲ್ಲಿ ಇದ್ದೀನಿ ಅನ್ನೋದಾದರೆ ಎಸ್, ಯು ನೀಡ್ ಟು ಟೇಕ್ ದ ಫಸ್ಟ್ ಸ್ಟೆಪ್. ಏನಪ್ಪ ಫಸ್ಟ್ ಸ್ಟೆಪ್ ಅಂದರೆ ಯು ನೀಡ್ ಟು ಗೆಟ್ ಎನ್ರೋಲ್ಡ್. ಓಕೆ, ಯಾವ ರೀತಿ ಎನ್ರೋಲ್ ಆಗೋದು? ನನಗೇನು ಐಡಿಯಾನೇ ಇಲ್ವಲ್ಲ. ನೀವೇನೋ 26 ಸ್ಕಿಲ್ ಅಂತ ಅವಾಗಿಂದ ಹೇಳ್ತಿದ್ದೀರಾ, 26 ಸ್ಕಿಲ್ಲು ಒಟ್ಟಿಗೆ ಸಿಕ್ಬಿಡುತ್ತಾ ನನಗೆ ಅನ್ನೋದಾದರೆ ಎಸ್, ನಿಮಗೆ ಒಟ್ಟಿಗೆ ಸಿಗುತ್ತೆ. ಯಾವಾಗ ಅಂದರೆ ನೀವು ಫೈನಾನ್ಸ್ ಮಾಸ್ಟ್ರಿ ಬಂಡಲಲ್ಲಿ ಎನ್ರೋಲ್ ಆದರೆ ಮಾತ್ರನೇ. ಓಕೆ, ಸೊ ಈ ಫೈನಾನ್ಸ್ ಮಾಸ್ಟ್ರಿ ಬಂಡಲಲ್ಲಿ ಎನ್ರೋಲ್ ಆಗೋದ್ರಿಂದ ನಿಮಗೆ 26 ಸ್ಕಿಲ್ಸು ಸಿಗುತ್ತೆ. ಓಕೆ, 26 ಕೋರ್ಸಸ್ ಯು ವಿಲ್ ಬಿ ಗೆಟಿಂಗ್. ಓಕೆ, ಸೊ ಏನಪ್ಪ ಪ್ರೈಸ್ ಇದ್ರದ್ದು ಅಂದರೆ 19,999 ಬಂದು ವೆಬ್ಸೈಟ್ ಪ್ರೈಸ್. ಓಕೆ, ಸೊ ನೀವು ನನ್ನ ವಿಡಿಯೋ ನೋಡಿ ನನ್ನ ಡಿಸ್ಕ್ರಿಪ್ಷನಲ್ಲಿರೋ ಕೂಪನ್ ಕೋಡ್ ಯೂಸ್ ಮಾಡಿ ಎನ್ರೋಲ್ ಆಗೋದ್ರಿದ್ರೆ ನಿಮಗೆ ಫ್ಲ್ಯಾಟ್ 30% ಆಫ್ ಸಿಗುತ್ತೆ. ಇಟ್ಸ್ ನಥಿಂಗ್ ಬಟ್ 15,000ಗೆ ನಿಮಗೆ ಈ ಕೋರ್ಸು ಸಿಗ್ತಿದೆ. ಓಕೆ, ಸೊ 26 ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್. ಓಕೆ, ನೀವು ಬರೀ 15,000 ಕೊಟ್ಟು ತಗೋತಿದ್ದೀರಾ. ಸೊ ವರ್ತ್ ಅಲ್ವಾ? ನಿಮಗೆ ಅನಿಸುತ್ತಾ ಇದು ತುಂಬ ಜಾಸ್ತಿ ಆಯಿತು ಅಂತ? ನೀವು 15,000 ಒಂದು ಸತಿ ಹಾಕ್ತೀರಾ. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಇಬ್ಬರನ್ನ ಎನ್ರೋಲ್ ಮಾಡಿಸ್ಬಿಟ್ರೆ ನಿಮಗೆ ಅದೇ ಅಮೌಂಟ್ ವಾಪಸ್ ಬಂದುಬಿಡುತ್ತಲ್ವಾ? ಸೊ ಇಟ್ಸ್ ನಾಟ್ ಮಚ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್. ಸರಿ, ನನಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ, ನಾನೇನೋ ಎನ್ರೋಲ್ ಆಗಿಬಿಟ್ಟೆ ಅಂತ ಹೇಳೋದಾದರೆ ಎಸ್, ನೋ ನೀಡ್ ಟು ವರಿ. ಫ್ರಮ್ ಝೀರೋ, ಫ್ರಮ್ ಸ್ಕ್ರ್ಯಾಚ್ ರೀಲ್ಸ್ ಎಡಿಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಕಂಪನಿನೇ ನಿಮಗೆ ಟ್ರೈನಿಂಗ್ಸ್ನ ಪ್ರೊವೈಡ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ 3 ಲೈವ್ ಸೆಷನ್ಸ್ ಎವ್ರಿ ವೀಕ್. ಓಕೆ, ಸೊ ಎವ್ರಿ ವೀಕ್ 3 ಲೈವ್ ಸೆಷನ್ಸಿಂದ ನಿಮಗೆ ಟ್ರೈನಿಂಗ್ಸ್ ಕೊಡ್ತಾರೆ. ನಂಗೆ ಲೈವ್ ಸೆಷನ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ದೇ ವಿಲ್ ಬಿ ಶೇರಿಂಗ್ ದ ರೆಕಾರ್ಡೆಡ್ ಸೆಷನ್ಸ್ ಆಲ್ಸೋ. ವೆನ್ ಎವರ್ ಯು ಆರ್ ಫ್ರೀ ಅದನ್ನು ನೋಡಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಬೋದು. ಅದಲ್ಲದಲ್ಲೇ ಯು ವಿಲ್ ಬಿ ಗೆಟಿಂಗ್ ಮೈ ಟ್ರೈನಿಂಗ್ ಆಲ್ಸೋ ಇನ್ ಕನ್ನಡ. ನನ್ನ ಮೆಂಟೋರ್ಶಿಪ್ ಇನ್ ಕನ್ನಡ ಯು ವಿಲ್ ಬಿ ಗೆಟಿಂಗ್. ಕನ್ನಡದಲ್ಲಿ ನನ್ನ ಮೆಂಟೋರ್ಶಿಪ್ ಇನಿಷಿಯಲಿ ಬಿಗಿನರ್ ಆಗಿ ಹೇಗೆ ನೀವು ಅಟ್ಲೀಸ್ಟ್ ಮಂತ್ಲಿ 30 to 50K ಅರ್ನ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡಿಕೊಡ್ತೀನಿ, ರೋಡ್ ಮ್ಯಾಪ್ ಮಾಡಿಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ಆಲ್ ದ ಕಂಪನಿ ವರ್ಕ್ ಈಸ್ ಆಲ್ ಅಬೌಟ್. ಓಕೆ, ಸೊ ನಾನು ಒಂದು ಬಂಡಲ್ ಮಾತ್ರ ಹೇಳಿದೆ ಫೈನಾನ್ಸ್ ಮಾಸ್ಟ್ರಿದು. ಅಪಾರ್ಟ್ ಫ್ರಮ್ ದಟ್ ಇಟ್ ಈಸ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ದರ್ ಇಸ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ದರ್ ಇಸ್ ಟ್ರಾಫಿಕ್ ಮಾಸ್ಟ್ರಿ ಆಲ್ಸೋ. Okay, so if you want more details about that, it's all in the description below. ಸೊ ನನ್ನ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದ ಮೇಲೂ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಗೆಟ್ ಬ್ಯಾಕ್ ಟು ಮೀ. ಐ ವಿಲ್ ಬಿ ಕ್ಲಾರಿಫೈಯಿಂಗ್ ಇಟ್ ಯು ಆನ್ ಮೈ ವಾಟ್ಸಪ್ ನಂಬರ್.